ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತು. ಗೌರವಾನ್ವಿತ ಉಸ್ತಾದರೇ, ತೀರ್ಪುಗಾರರೇ ಹಾಗೂ ಇಲ್ಲಿ ನೆರೆದಿರುವಂತಹ ನನ್ನ ನೆಚ್ಚಿನ ಸಹಪಾಠಿ ಮಿತ್ರರೇ, ನಾವು ಇಲ್ಲಿ ಒಂದು ಕೂಡಿರುವುದು ಪುಸ್ತಕ ಚರ್ಚೆಯ ಕುರಿತು ಮಾತನಾಡಲಿಕ್ಕಾಗಿದೆ. ನಾವು ಎಲ್ಲವರು ವಿದ್ಯೆಯನ್ನು ಕಲಿಯುವಂತಹ ವಿದ್ಯಾರ್ಥಿಗಳಾಗಿದ್ದೇವೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರು ಹೇಳಿದ್ದಾರೆ, ಯಾರಾದರೊಬ್ಬ ವಿದ್ಯೆ ಕಲಿಯಲು ಹೋದರೆ ಅವನಿಗೆ ಸ್ವರ್ಗವು ಹತ್ತಿರವಾಗುತ್ತದೆ ಎಂದು. ನಾವು ವಿದ್ಯಾರ್ಥಿಗಳಾದ್ದರಿಂದ ಆದ್ದರಿಂದ ನಮಗೆ ಒಂದು ಓದುವಿಕೆ ಎಂಬುವ ಅಭ್ಯಾಸವು ಬಹಳ ಅಗತ್ಯವಾಗಿದೆ. ಕಾರಣ ನಾವು ನಮ್ಮ ಕಲಿಕೆಯ ನಂತರ ಧರ್ಮವನ್ನು ಬೋಧನೆ ಮಾಡುವಾಗ ನಮಗೆ ಭಾಷೆಯ ಬಹಳ ಪ್ರಾಮುಖ್ಯತೆ ಇದೆ. ಅದರಿಂದ ನಾವು ಪುಸ್ತಕಗಳನ್ನು ಓದಿಕೊಂಡು ನಮ್ಮ ಭಾಷೆಯನ್ನು ನಾವು ಸ್ಪಷ್ಟಪಡಿಸಬೇಕು. ಅದರಲ್ಲಿ ನಾನು ಆಯ್ದುಕೊಂಡಂತಹ ಪುಸ್ತಕವಾಗಿದೆ ಇತ್ತೀಚೆಗೆ ನಮ್ಮನ್ನಗಲಿದಂತಹ ಕರ್ನಾಟಕದ ಉತ್ತರ ಭಾಗದಲ್ಲಿರುವಂತಹ ಒಬ್ಬ ಮಹಾನ್ ಆಶಿಖುರ್ ರಸೂಲ್ ಶರಫುಲ್ ಉಲಮಾ ಅಬ್ಬಾಸ್ ಉಸ್ತಾದ್, ಆ ಉಸ್ತಾದರ ಕುರಿತಾಗಿದೆ ನಾನು ಪುಸ್ತಕವನ್ನು ಓದಲು ಆಯ್ಕೆ ಮಾಡಿದ್ದು. ಕಾರಣ ಆ ಉಸ್ತಾದರು ನಮ್ಮ ನೆರೆಕೆರೆ ಒಬ್ಬ ಉಸ್ತಾದರಾಗಿದ್ದರು. ಅವರು ಕಲಿಯುವಂತಹ ವಿದ್ಯೆಯನ್ನೆಂದು ನಾವು ಕಲಿಯುತ್ತಿದ್ದೇವೆ. ಅವರು ಯಾವ ರೀತಿಯಲ್ಲಿ ಕಲಿತಿದ್ದಾರೆ ವಿದ್ಯೆಯನ್ನು, ಅದೇ ರೀತಿ ಕಲಿಯುವಂತಹ ಮಕ್ಕಳಾಗಿದ್ದೇವೆ, ನಾವು ವಿದ್ಯಾರ್ಥಿಗಳಾಗಿದ್ದೇವೆ. ಆದ್ದರಿಂದ ಅವರು ಯಾವ ರೀತಿಯಲ್ಲಿ ಕಲಿತಿದ್ದಾರೆ, ಅವರ ಕಲಿಕೆಯ ಸಮಯದಲ್ಲಿ ಅವರಲ್ಲಿ ಯಾವ ರೀತಿಯ ಸ್ವಭಾವಗಳಿತ್ತು ಎಂಬುದನ್ನು ನಾವು ಕಲಿಯಲು ಬೇಕಾಗಿ ಆಗಿದೆ ನಾನು ಆ ಪುಸ್ತಕವನ್ನು ತೆರೆದದ್ದು. ಅದರಲ್ಲಿ ನಾವು ನೋಡಬಹುದು, ಅಬ್ಬಾಸ್ ಉಸ್ತಾದ್ರವರು ತನ್ನ ಕಲಿಕೆಯನ್ನು ಆರಂಭಿಸಿದ್ದು ಕೊಡಗಿನಲ್ಲಿ ಆಗಿದೆ. ಇಸ್ಮಾಯಿಲ್ ಉಸ್ತಾದ್ ಮಂಜೇರಿ ಎಂಬ ಉಸ್ತಾದರಿಂದ ತಮ್ಮ ದರ್ಸ್ ಪಠಣವು ಕೊಡಗಿನಲ್ಲಿ ತೊಡಗಿ ಅಲ್ಲಿ ನಂತರ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ದಾರುಲ್ ಉಲೂಮಿಗೆ ಹೋಗುತ್ತಾರೆ. ಉಸ್ತಾದರು ಹಲವಾರು ಉಸ್ತಾದರಲ್ಲಿಂದ ಅವರ ಪಠಣವನ್ನು ಕಲಿತಿದ್ದಾರೆ. ಅದರಲ್ಲಿ ಒಬ್ಬರಾಗಿದ್ದಾರೆ ಶೇಖುನಾ ತಾಜುಲ್ ಉಲಮಾರಿಂದ ಹಲವಾರು ವಿದ್ಯೆಯನ್ನು ಶೇಖುನಾ ಶರಫುಲ್ ಉಲಮಾ ಉಸ್ತಾದರು ಕಲಿತಿದ್ದಾರೆ. ಅದರಲ್ಲಿ ಒಂದು ಉಸ್ತಾದರ ಶಿಷ್ಯರೊಬ್ಬರು ಹೇಳುತ್ತಾರೆ, ನಾವು ತಾಜುಲ್ ಉಲಮಾರಿಂದ ವಿದ್ಯೆಯನ್ನು ಕಲಿತು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹೋಗುವ ಸಂದರ್ಭದಲ್ಲಿ ಶೇಖುನಾ ತಾಜುಲ್ ಉಲಮಾ ಉಸ್ತಾದರು ಅಬ್ಬಾಸ್ ಉಸ್ತಾದರ ಹೆಸರಿನಲ್ಲಿ ನಮಗೆ ಪುಸ್ತಕವನ್ನು ಬರೆದು ಕೊಟ್ಟಿದ್ದರು. ಅದೇ ರೀತಿ ನಮಗೆ ಬೇಕಾದಂತಹ ಸವಲತ್ತುಗಳನ್ನು ಅಬ್ಬಾಸ್ ಉಸ್ತಾದರ ಕೈಯಲ್ಲಿ ಕೊಟ್ಟು ನಮ್ಮನ್ನು ಕಳುಹಿಸಿದರು. ಅದರಂತೆಯೇ ಕಲಿಕೆಯ ನಂತರ ನಾವು ಬಿರುದುದಾರಿಗಳಾಗಿ ಹಿಂದೆ ಮನೆಗೆ ಹಿಂತಿರುಗಿ ಬರುವಾಗ ನಮಗೆ ರೈಲು ಗಾಡಿಯಲ್ಲಿ ನಮಗೆ ಆಸೀನ ಮಾಡಿದಂತಹ ಸ್ಥಾನದಲ್ಲಿ ಉಸ್ತಾದರು ಹಾಗೂ ಅಬ್ಬಾಸ್ ಮುಸ್ಲಿಯಾರ್ ಹಾಗೂ ಅವರ ತಂಡ ಎಂದು ನೇಮಿಸಲಾಗಿತ್ತು. ಅಬ್ಬಾಸ್ ಉಸ್ತಾದ್ ಅವರು ಕಲಿಯುವ ಸಂದರ್ಭದಲ್ಲಿಯೇ ಒಬ್ಬ ಪ್ರವಾದಿ ಪ್ರೇಮಿಯಾಗಿದ್ದರು. ನಾವು ನೋಡಬಹುದು, ಇಂದು ಕರ್ನಾಟಕದ ಮಂಗಳೂರು ಭಾಗದಲ್ಲಿರುವಂತಹ ಅಲ್ ಮದೀನಾ ಎಂಬ ಒಂದು ವಿದ್ಯಾಸಂಸ್ಥೆ, ಆ ಸಂಸ್ಥೆಯ ಮಹಾಶಿಲ್ಪಿಯಾಗಿದ್ದಾರೆ ಶೇಖುನಾ ಅಬ್ಬಾಸ್ ಉಸ್ತಾದ್. ಅಬ್ಬಾಸ್ ಉಸ್ತಾದ್ ಅವರು ಇಂತಹ ಒಂದು ದೊಡ್ಡ ಸ್ಥಾನಕ್ಕೆ ಏರಲು ಕಾರಣ ಅಬ್ಬಾಸ್ ಉಸ್ತಾದ್ ಕಲಿಯುವ ಸಂದರ್ಭದಲ್ಲಿ ಒಬ್ಬ ಪ್ರವಾದಿ ಪ್ರೇಮಿಯಾಗಿದ್ದರು. ಮಾತ್ರವಲ್ಲ, ತಾವು ಕಲಿಯುವ ಸಂದರ್ಭದಲ್ಲಿಯೂ ಕಲಿತ ನಂತರವೂ ಅಹ್ಲ್ ಬೈತ್ ತಂಗಳ ಕುಟುಂಬದ ಯಾರಾದರೂ ಸಣ್ಣವರಾದರೂ ದೊಡ್ಡವರಾದರೂ ಸರಿ, ಯಾರಾದರೂ ಒಬ್ಬರನ್ನು ಕಂಡರೂ ಅವರನ್ನು ಬಹಳ ಗೌರವದಿಂದ ನೋಡುತ್ತಿದ್ದರು. ಕಾರಣ ಇದೊಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರ ಕುಟುಂಬಕ್ಕೆ ಸಂಬಂಧಿಸಿದ ಒಬ್ಬ ವ್ಯಕ್ತಿಯಾಗಿದ್ದಾರೆ ಎಂದು. ಅದರಂತೆ ನಾವು ನೋಡಬಹುದು, ಕರ್ನಾಟಕದ ಉತ್ತರ ಭಾಗದಲ್ಲಿರುವಂತಹ ಹೇಳಿದಂತಹ ಅಲ್ ಮದೀನಾ ಎಂಬ ವಿದ್ಯಾಸಂಸ್ಥೆ, ಅದನ್ನು ಶೇಖುನಾ ಅಬ್ಬಾಸ್ ಉಸ್ತಾದ್ರವರು ಪ್ರಾರಂಭಿಸಿದ್ದು ತಮ್ಮ ಉಸ್ತಾದರುಗಳ ನೇತೃತ್ವದಿಂದ 4444 ಹದೀಸುಗಳನ್ನು 4444 ನಾರಿಯತ್ ಸ್ವಲಾತುಗಳನ್ನು ಓದಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರನ್ನು ತವಸ್ಸುಲ್ ಮಾಡಿ ದುಆ ಮಾಡಿ ಆಗಿದೆ ಅಲ್ಲಿಂದ ಆ ಸಂಸ್ಥೆಯು ಪ್ರಾರಂಭಿಸಿದ್ದು. ಇಂದು ಆ ಮಹಾಸಂಸ್ಥೆ 30 ವರ್ಷಗಳ ಅಧಿಕವಾಗಿ ನಡೆಯುತ್ತಿದೆ. ಇಂದು ಅಲ್ಲಿರುವಂತಹ ಪ್ರತಿಯೊಂದು ವಿದ್ಯಾರ್ಥಿಗಳು ಆ ಶೇಖುನಾ ಉಸ್ತಾದರವರ ಮೇಲೆ ಎಲ್ಲ ದಿವಸವೂ ಯಾಸೀನ್ ಮತ್ತು ಇತರ
ತವಸ್ಸುಲ್ ಬೈತುಗಳನ್ನು ಇಂದು ಹಾಡುತ್ತಿದ್ದಾರೆ. ಅಲ್ಲಿರುವಂತಹ ಪ್ರತಿಯೊಂದು ವಿದ್ಯಾರ್ಥಿಯು ಇಂದು ಕರ್ನಾಟಕ, ಕೇರಳ ಹಾಗೂ ಭಾರತದ ಮುಕ್ಕು ಮೂಲೆಗಳಲ್ಲಿಯೂ ಧರ್ಮವನ್ನು ಬೋಧನೆ ಮಾಡುತ್ತಿದ್ದಾರೆ. ಅವರು ಇಂತಹ ದೊಡ್ಡ ಸ್ಥಾನಕ್ಕೇರಲು ಕಾರಣ ಈ ಶರಫುಲ್ ಉಲಮಾ ಉಸ್ತಾದರ ಒಂದು ಮಹತ್ವವಾಗಿದೆ ಎಂದು ಆ ಪುಸ್ತಕದಲ್ಲಿ ನಮಗೆ ನೋಡಲು ಸಾಧ್ಯವಾಗಬಹುದು. ಅಂತಹ ಒಂದು ಮಹಾನ್ ವ್ಯಕ್ತಿಯಾಗಿದ್ದಾರೆ ನಮ್ಮ ಶೇಖುನಾ ಶರಫುಲ್ ಉಲಮಾ ಉಸ್ತಾದರು. ಅವರೊಂದಿಗೆ ನಾಳೆ ನಮ್ಮನ್ನು ಅಲ್ಲಾಹು ಜನ್ನಾತುಲ್ ಫಿರ್ದೌಸಲ್ಲಿ ಒಂದುಗೂಡಿಸಲಿ ಎಂದು ಹೇಳುತ್ತಾ ಮಾತಿಗೆ ಕಡಿವಾಣ. ವ ಆಖಿರ ದಅವಾಹುಮ್ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು.